ಜೈ ಶ್ರೀಮನ್ನಾರಾಯಣ. ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋಲಿ ನಾವು ವಿಶೇಷವಾಗಿ ಸಿಂಹ ರಾಶಿಯವರ ವಾರ್ಷಿಕ ಭವಿಷ್ಯ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಹಂತ ಹಂತವಾಗಿ ನೋಡ್ತಾ ಬರೋಣ. ಪ್ರಥಮವಾಗಿ ಸಿಂಹ ರಾಶಿಗೆ ಸಂಬಂಧಪಟ್ಟಂಗೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರದ 4 ಪಾದಗಳು, ಮಖ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ 1ನೇ ಪಾದ ಕೂಡ ಸಿಂಹ ರಾಶಿಗೆ ಸೇರಿರುತ್ತೆ. ಈ ಕಾರಣದಿಂದಾಗಿ ಸಿಂಹ ರಾಶಿಯವರ ವಾರ್ಷಿಕ ಭವಿಷ್ಯ ಈ 2026ರಲ್ಲಿ ಎಷ್ಟು ಶುಭಗಳಾಗುತ್ತೆ, ಯಾವೆಲ್ಲ ಕೂಡ ಪ್ಲ್ಯಾನೆಟ್ಸು ಗ್ರಹಗಳು ತುಂಬ ಶಕ್ತಿಯುತವಾದಂಥ ಪರಿಣಾಮವನ್ನು ಕೊಡುತ್ತೆ, ಯಾವುದು ಶುಭ ಫಲಿತವನ್ನು ಕೊಡುತ್ತೆ, ಯಾವುದು ಅಶುಭ ಫಲಿತವನ್ನು ಕೊಡುತ್ತೆ, ಯಾವ ರೀತಿ ಮುನ್ನೆಚ್ಚರಿಕೆಯಿಂದ ಇರಬೇಕು, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು, ಯಾವ ಕೆಲಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಸಂದೇಶಗಳನ್ನು ಈ ಒಂದು ವಿಡಿಯೋಲಿ ನಾವು ಹಂತ ಹಂತವಾಗಿ ಪೂರ್ತಿಯಾಗಿ ನೋಡ್ತಾ ಬರೋಣ. ಪ್ರಥಮವಾಗಿ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯೂ ಕೂಡ ಸಕಲವಾಗಿ ಅನುಗ್ರಹ ಆಗುತ್ತೆ. ಯಾಕೆಂದರೆ ಪ್ರತ್ಯೇಕವಾಗಿ ಶಕ್ತಿಶಾಲಿಯಾದಂತಹ ಶನಿಗ್ರಹ ಇವರಿಗೆ ಅಷ್ಟಮದಲ್ಲಿದ್ದಾನೆ. ಅದೇನು ಗುರುಗಳೇ, ಅಷ್ಟಮದಲ್ಲಿದ್ದಾಗ ಖಂಡಿತವಾಗ್ಲೂ ಕೂಡ ಅಷ್ಟಮ ಶನಿ ಅಂತಾರಲ್ಲ ಎಲ್ಲರೂ, ಅಷ್ಟಮ ಶನಿಯಲ್ಲಿದ್ದಾಗ ಕೆಲಸಗಳು ನಿಧಾನ ಆಗುತ್ತೆ ಅಂತಕ್ಕಂಥ ಒಂದು ಅಭಾವ ಅಂತಕ್ಕಂಥದ್ದು, ಅಂದರೆ ಆ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿ ಬಂದಿದೆ. ಅಷ್ಟಮ ಶನಿಯಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಅಂದ್ಕೊಂಡಾಗೆ ಕೆಲಸಗಳು ನಿಧಾನ ಆಗುತ್ತೆ. ಆದರೆ ಅಷ್ಟಮ ಶನಿಗೂ ಸಾಡೆ ಸಾತಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಸಾಡೆ ಸಾತಿ ಅಂತಕ್ಕಂಥದ್ದು 7.5 ವರ್ಷ ಇರತಕ್ಕಂಥದ್ದು, ಅಷ್ಟಮ ಶನಿ ಬರೀ 2.5 ವರ್ಷ ಮಾತ್ರ ಇರತಕ್ಕಂಥದ್ದು. ಈ ಅಷ್ಟಮ ಶನಿಯ ಅವಧಿಯಲ್ಲಿ ಖಂಡಿತವಾಗ್ಲೂ ಕೆಲಸಗಳು ಡಿಲೇ ಆಗ್ತಕ್ಕಂಥದ್ದು ಆಗ್ತದೆ. ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಆಗಲ್ಲ ಅಷ್ಟೇ. ಅದು ಬಿಟ್ಟು ಕೆಲಸಗಳು ಖಂಡಿತವಾಗ್ಲೂ ಆಗುತ್ತೆ. ಮತ್ತು ಶನಿಯನ್ನು ನಾವು ಪ್ರಾಪ್ತಿಕಾರಕ ಅಂತೀವಿ, ಅದರಿಂದ ಖಂಡಿತವಾಗ್ಲೂ ಬರ್ಡನ್ ಜಾಸ್ತಿ ಆದರೂ ಕೂಡ ಯಾವ ರೀತಿ ಆಗುತ್ತೆ ಅಂತಂದರೆ, ಏನಾದರೂ ಒಂದು ವಸ್ತು ತಗೊಳ್ಳೋದು ಅಥವಾ ವಾಹನ ಖರೀದಿ ಮಾಡೋದು ಅಥವಾ ಸೈಟು ಗೃಹ ಮನೆ ಏನಾದರೂ ತಗೊಂಡು ಅದರಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಬರ್ಡನ್ ಲೋನ್ಸ್ ಅಂತಕ್ಕಂಥ ಜಾಸ್ತಿ ಆಗ್ಬೋದು ಅಷ್ಟೇ ಹೊರತು ಅಷ್ಟಮ ಶನಿಯಲ್ಲಿ ಪೂರ್ಣಾವಧಿಯಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಕೆಟ್ಟದಾಗಿ ಈ ವರ್ಷ ಅಂತಕ್ಕಂಥದ್ದು ನಿಮಗಿರಲ್ಲ, ಅನುಕೂಲವಾಗಿರುತ್ತೆ. ಮೇಯ್ನಾಗಿ ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂಗೆ ಕೇತು ಗ್ರಹ ಲಗ್ನದಲ್ಲೇ ಇದ್ದಾನೆ, ಪ್ರಥಮ ಸ್ಥಾನದಲ್ಲೇ ಕೂಡ ಕೇತು ಗ್ರಹ ಇರತಕ್ಕಂಥದ್ದು. ಇದರಿಂದ ಅನುಕೂಲ ಆಗ್ತಕ್ಕಂಥ ವಿಷಯ ಮತ್ತು ಅನಾನುಕೂಲ ಆಗ್ತಕ್ಕಂಥ ವಿಷಯನೂ ಕೂಡ ಹೇಳ್ತೀನಿ ನೋಡಿ. ಅನುಕೂಲ ಆಗ್ತಕ್ಕಂಥದ್ದು ತನುಸ್ಥಾನ ಅಂದರೆ ಮನಸ್ಸಿನ ಸ್ವಭಾವದಲ್ಲಿ ಆ ಒಂದು ಲಗ್ನದಲ್ಲೇ ಕೇತು ಇರತಕ್ಕಂಥ ಪ್ರಭಾವದಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ತುಂಬ ಸ್ಪಿರಿಚುವಲ್ ಆಗಬೇಕು ಅಂತಕ್ಕಂಥದ್ದು ಬರುತ್ತೆ. ಸಿಂಹರಾಶಿಗೆ ಸಂಬಂಧಪಟ್ಟಂಗೆ ಅನುಕೂಲಗಳು ಆಧ್ಯಾತ್ಮಿಕವಾಗಿ ಭಗವಂತನ ಅನುಗ್ರಹ ಬೇಕು, ಭಗವಂತನ ಅನುಗ್ರಹವನ್ನು ಪಡ್ಕೋಬೇಕು ಅಂತಕ್ಕಂತಹ ಒಂದು ಸಂಕಲ್ಪ ಅಂತಕ್ಕಂಥದ್ದು ಬರುತ್ತೆ. ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಒಳ್ಳೆ ಅನುಕೂಲಗಳಾಗ್ತಕ್ಕಂಥದ್ದು ಈ ಒಂದು ವರ್ಷ ಈ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದರಿಂದ ಭಗವಂತನ ಅನುಗ್ರಹ ಖಂಡಿತ ಆಗುತ್ತಲ್ವ. ಈಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯ ಅನುಕೂಲಗಳಾಗ್ತಕ್ಕಂಥದ್ದು ಇದೆ. ಮತ್ತು ಅನಾನುಕೂಲಗಳು ಏನಾಗುತ್ತೆ ಅಂತಂದರೆ, ಕೇತು ಲಗ್ನದಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ತುಂಬ ಭಯಭೀತಿಯನ್ನು ಹುಟ್ಟಿಸ್ತಾನೆ. ಅಂದರೆ ಈಗ ಏನೂ ಆಗಿಲ್ಲ ಅಂತಂದ್ರೆ ಈ ಥರ ಆಗೋದ್ರೆ ಹೆಂಗೆ, ಆ ಥರ ಆಗೋದ್ರೆ ಹೆಂಗೆ ಅಂತಕ್ಕಂಥ ಕಲ್ಪನೆಗಳು, ಅಸಂಪ್ಷನ್ಸ್ ಅಂತೀವಲ್ಲ, ಆ ಅಸಂಪ್ಷನ್ಸಲ್ಲೇ ನಮಗೆ ಭಯವನ್ನು ಉಂಟು ಮಾಡ್ತಾ ಇರ್ತಾನೆ. ಅದರಿಂದ ಎಚ್ಚರಿಕೆ ಯಾವ ರೀತಿ ಇರಬೇಕು ಅಂತಂದರೆ, ಯಾವುದೇ ಒಂದು ಕಾರಣಕ್ಕೂ ಕೂಡ ಇವರು ಭಯವನ್ನು ಪಡಬಾರ್ದು. ಇದಾಗಲ್ಲ, ಈ ರೀತಿ ಆಗೋದ್ರೆ ಹೆಂಗೆ ಅಂತಕ್ಕಂಥ ಅಸಂಪ್ಷನ್ಸ್ನ ಇಟ್ಕೊಳ್ಬಾರ್ದು. ಜಾಸ್ತಿ ಗಣಪತಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಉತ್ತಮವಾಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ನಮಗೆ ಆದಿತ್ಯಾದಿ ನವಗ್ರಹಗಳಲ್ಲಿ ಪ್ರತಿಯೊಬ್ಬರು ಕೂಡ ಕಾರಕತ್ವಗಳನ್ನ ಹೇಳ್ತಾರೆ, ಈ ರೀತಿ ಆಗೋಗುತ್ತೆ ಆ ರೀತಿ ಆಗೋಗುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಂದು ಆಗೋದು ಕೂಡ ಮನುಷ್ಯನ ಕರ್ಮಾನುಸಾರೇಣ ಆ ಅನುಗ್ರಹ ಅಂತಕ್ಕಂಥದ್ದು ಆಗ್ತಾ ಇರ್ತದೆ. ಕೆಲವೊಬ್ಬರಿಗೆ ನೋಡಿ, ಸಾಡೆ ಸಾತಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಾಡೆ ಸಾತಿಯಲ್ಲಿ ಕೆಟ್ಟದಾಗಲ್ಲ. ಯಾಕಂದರೆ 7.5 ವರ್ಷ ಶನಿ ಇದ್ದಾಗ 7.5 ವರ್ಷ ಮದುವೆ ಆಗದಿರೇ ಇರ್ತದ, ಮಕ್ಕಳಾಗ್ದಿರೇ ಇರ್ತಾರ, ಅಥವಾ ಮನೆ ಕಟ್ಕೊಂತಿರೇ ಇರ್ತಾರ? ಖಂಡಿತವಾಗ್ಲೂ ಇಲ್ವಲ್ಲ. ಅವರಿಗೆ ಒಳ್ಳೆಯ ಅನುಗ್ರಹ ಅಂತಕ್ಕಂಥದ್ದು ಆಗುತ್ತೆ. ಶನಿಯ ಪ್ರಭಾವದಿಂದ ಪ್ರಾಪ್ತಿಕಾರಕ ಅಂತಾರೆ, ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದು ಆಗ್ತದೆ. ಕೆಟ್ಟದನ್ನು ಮಾಡಿದರೆ ಪೂರ್ವದಲ್ಲಿ ಇನ್ನೊಬ್ಬರನ್ನ ಹೀಯಾಳಿಸೋದು, ಮೋಸ ಮಾಡೋದು ಅಥವಾ ಏನು ಮಾಡಿರ್ತೀವಿ ನಮಗೆ ಗೊತ್ತಿರುತ್ತೆ. ಆ ಕರ್ಮಾನುಸಾರವಾಗಿ ಆ ಫಲವನ್ನು ಸಾಡೆ ಸಾತಿಯಲ್ಲಿ ಅನುಭವಿಸ್ಬೇಕಾಗ್ತದೆ ಅಷ್ಟೇ. ಆ ರೀತಿಯಾಗಿ ತಗೊಂಡಾಗ ಕೇತು ಗ್ರಹದ ಒಂದು ಕೆಟ್ಟ ಪರಿಣಾಮವನ್ನು ಕೂಡ ಎಲ್ಲರೂ ಕೂಡ ಕಮ್ಮಿ ಮಾಡ್ಕೋಬೋದು. ಏಕೆ ಅಂತಂದರೆ ಎಲ್ಲರೂ ಕೂಡ ಕರ್ಮ ಅಂತಂದರೆ ಕರ್ಮಕ್ಕಿಂತ ದೊಡ್ಡದು ಏನು ಅಂತಂದರೆ ಭಗವಂತ ಅಂತ ಹೇಳ್ಬೋದಲ್ವ. ಭಗವಂತನ ಆರಾಧನೆಯಲ್ಲಿದ್ದಾಗ ಖಂಡಿತವಾಗ್ಲೂ ಅದರ ಕೆಟ್ಟ ಪರಿಣಾಮಗಳನ್ನು ನಾವು ಕಮ್ಮಿ ಮಾಡ್ಕೊಳ್ತಕ್ಕಂತಹ ಶಕ್ತಿಯನ್ನು ಭಗವಂತ ನಮಗೆ ಕೊಡ್ತಾನೆ ಭಕ್ತಿಯ ಮೂಲಕ. ಮೇಯ್ನಾಗಿ ನೋಡಿ, ಕಾರಕತ್ವಗಳ ಅನುಸಾರವಾಗಿ ಎಲ್ಲರೂ ಹೇಳ್ತಾರೆ, ಆದರೆ ಅಧಿದೇವತೆಗಳ ಬಗ್ಗೆ ಯಾರೂ ಹೇಳಲ್ಲ ನಿಮಗೆ.
ಅಧಿದೇವತೆಗಳು ಅಂದರೆ ಏನಂತ ನೋಡಿ, ಪ್ರತಿಯೊಂದು ಗ್ರಹಕ್ಕೂ ಕೂಡ, ಅಂದರೆ ಈಗ ಕೇತು ಗ್ರಹ ಅಂತಂದರೆ ಎಲ್ಲ ಗ್ರಹಗಳಿಗೂ ಕೂಡ ಇದ್ದಂತೆ ಈ ಕೇತು ಗ್ರಹಕ್ಕೂ ಕೂಡ ಅಧಿದೇವತೆ ಇರ್ತಾರೆ. ಅಂದರೆ ಗಣಪತಿಯ ಆರಾಧನೆ ಮಾಡ್ತಕ್ಕಂಥ ಕಾರಣದಿಂದಾಗಿ ಕೇತುವಿನ ಕೆಟ್ಟ ಪರಿಣಾಮ ಅಂತಕ್ಕಂಥದ್ದು ನಿಮ್ಮ ಮೇಲೆ ಅಷ್ಟಾಗಿ ಬೀಳಲ್ಲ. ಅಂದರೆ ಸಿಂಹರಾಶಿಯಲ್ಲಿ ಪ್ರತಿಯೊಬ್ಬರಿಗೂ ಬೀಳ್ತಾ ಇದ್ರು ಕೂಡ ಯಾರ್ಯಾರು ಗಣಪತಿಯ ಆರಾಧನೆ ಅತಿ ಹೆಚ್ಚಾಗಿ ಮಾಡ್ಕೊತಾರೆ ಅವರಿಗೆ ಅತಿ ಹೆಚ್ಚಾಗಿ ಕೂಡ ಕೇತುವಿನ ಒಂದು ಕೆಟ್ಟ ಪರಿಣಾಮ ಅಂತಕ್ಕಂಥದ್ದು ಬೀಳಲ್ಲ. ಅಂದರೂ ಬೆನಿಫಿಕ್ ಅಂದರೆ ಒಳ್ಳೇದಾಗಿಲ್ಲ ಅಂತಂದರೂ ಆಗ ಒಂದು ನೆಗೆಟಿವ್ ಆದರೂ ನಮ್ಮ ಮೇಲೆ ಕಮ್ಮಿಯಾಗಿ ಪರಿಣಾಮ ಆಗ್ತದೆ. ಅದರಿಂದನೇ ನೋಡಿ, ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಡಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಅಂತ ಉಪನಿಷತ್ತಲ್ಲಿ ವಿಶೇಷವಾಗಿ ನಮಗೆ ಗಣಕ ಋಷಿಗಳೇ ವರ್ಣನೆ ಮಾಡ್ತಾ ಹೇಳ್ತಿದ್ದಾರೆ. ಮಹಾಗಣಪತಿಯು ಕೆಂಪು ಬಣ್ಣದಲ್ಲಿರ್ತಾನೆ, ರಕ್ತ ವರ್ಣದಲ್ಲಿರ್ತಾನೆ. ಅದರಿಂದಾಗಿ ನೀವು ರಕ್ತವರ್ಣದ ಪುಷ್ಪಗಳು, ಕೆಂಪು ಬಣ್ಣದ ಪುಷ್ಪಗಳು, ಕೆಂಪು ಬಣ್ಣದ ಹಣ್ಣನ್ನು ಸ್ವಾಮಿಗೆ ನೈವೇದ್ಯವಾಗಿಟ್ಟು ಗರಿಕೆಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಸಂಕಷ್ಟದ ಚತುರ್ಥಿಗೆ ವಿಶೇಷವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಪ್ರತಿ ಬುಧವಾರ ಮಹಾಗಣಪತಿಗೆ ಹೋಗಿ ಈ ರೀತಿ ಕೆಂಪು ಬಣ್ಣದ ಪುಷ್ಪಗಳು, ಕೆಂಪು ಬಣ್ಣದ ಹಣ್ಣನ್ನು ನೈವೇದ್ಯವಾಗಿ ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಈ ರೀತಿ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಕೂಡ 108 ಬಾರಿ ಮಾಡ್ತಕ್ಕಂಥದ್ದು. ಖಂಡಿತವಾಗ್ಲೂ ಇದೆಲ್ಲ ಮಾಡಿದಾಗ ನಮಗೆ ಕೇತುವಿನ ಕೆಟ್ಟ ಪರಿಣಾಮ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ಒಳ್ಳೆ ಅನುಕೂಲಗಳು ಕೂಡ ನಮ್ಗೆ ಆಗ್ತಾ ಬರುತ್ತೆ. ಮತ್ತು ನೋಡಿ, ವಿಶೇಷವಾಗಿ ಸಪ್ತಮ ಸ್ಥಾನ ರಾಹು ಕೂಡ 7ನೇ ಮನೆಯಲ್ಲಿದ್ದಾನೆ. ವಕ್ರದೃಷ್ಟಿ ಅಂತಕ್ಕಂಥದ್ದು ಇರ್ತದೆ. ವಕ್ರದೃಷ್ಟಿ ಅಂದರೆ ನೋಡಿ, ಸಪ್ತಮ ಸ್ಥಾನ ಅಂತಕ್ಕಂಥ ವಿವಾಹ ಸ್ಥಾನವಾಗಿರುತ್ತೆ. ದಾಂಪತ್ಯ ಜೀವನಕ್ಕೆ ಅಧಿಪತಿಯಾಗಿರ್ತಾನೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮಾತಿನ ಮೇಲೆ ಅತಿ ಹೆಚ್ಚಾಗಿ ನಿಗಾ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಅದರಿಂದ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳು ಎದುರಾಗ್ಬೋದು. ಮಾತಿನ ಮೇಲೆ ನಿಗಾ ಇದ್ದಾಗ ಅದೇ ನೀವು ತಗೊಳ್ತಕ್ಕಂಥ ಎಚ್ಚರಿಕೆ, ಪ್ರಿಕಾಷನ್ ಅಂತಕ್ಕಂಥದ್ದು. ಯಾಕಂದರೆ ರಾಹುಗ್ರಹದ ಎಫೆಕ್ಟಿಂದಾಗಿ ಬ್ರೇಕಪ್ಸ್ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು, ಅಸಂಪ್ಷನ್ಸ್ ಜಾಸ್ತಿ ಆಗ್ಬೋದು, ಈ ಥರ ಎಲ್ಲ ಕೂಡ ಆಗ್ಬೋದು. ಅದರಿಂದ ಅದ್ರ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದೇ ಆದಲ್ಲಿ ನಾನು ಹೇಳಿರ್ತಕ್ಕಂಥ ಗಣಪತಿಯ ಪರಿಹಾರವನ್ನು ಕೂಡ ನೀವು ಆಚರಣೆ ಮಾಡೋದ್ರಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮವೂ ಕೂಡ ಕಮ್ಮಿ ಆಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ವರ್ಷ. ಯಾಕೆಂದರೆ ರಾಹು ಇದ್ದಾಗ ನಮಗೆ ಒಂದು ಫಾರಿನ್ ಆಪರ್ಚುನಿಟೀಸ್ ಕೊಡ್ತಕ್ಕಂಥದ್ದು, ಅಬ್ರಾಡಲ್ಲಿ ಹೋಗಿ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು, ಈ ರೀತಿ ಒಳ್ಳೆಯ ಅನುಕೂಲಗಳು ಕೂಡ ಮಾಡಿಕೊಡ್ತಾನೆ. ಮತ್ತು ಮಾಡಬಾರ್ದಾಗಿರ್ತಕ್ಕಂಥ ಕೆಲಸಗಳು ಅಂತಂದರೆ ಏನಾದರೂ ಪಾರ್ಟ್ನರ್ಶಿಪ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೊಸದಾಗಿ ಪಾರ್ಟ್ನರ್ಶಿಪ್ಸ್ ಮಾಡಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ಸ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಲಾಸ್ ಆಗುತ್ತೆ. ಪಾರ್ಟ್ನರ್ಸ್ ಮತ್ತು ಟ್ರಾನ್ಸ್ಪರೆನ್ಸಿ ಕೂಡ ಕಮ್ಮಿ ಆಗ್ತದೆ ಬಿಸ್ನೆಸ್ಸಲ್ಲಿ. ವೃತ್ತಿಯಲ್ಲಿ ಆದಷ್ಟು ನಿಮ್ಮ ಮ್ಯಾನೇಜರ್ ಹತ್ರ, ಸೂಪರ್ವೈಸರ್ ಹತ್ರ, ಹೈಯರ್ ಅಥಾರಿಟಿ ಜೊತೆ ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಳ್ಳಿ. ಯಾವುದೇ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಬರ್ಸ್ಕೊಳ್ಳೋಕೆ ಹೋಗಬೇಡಿ. ಏನೇ ನಿಮ್ಮ ಮೇಲೆ ಬರ್ತಾ ಇದ್ರೂ ಕೂಡ ಅಪವಾದಗಳು ಆದಷ್ಟು ಕೂಡ ನೀವು ರಿಯಾಕ್ಟ್ ಆಗೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯ ಅನುಗ್ರಹ ಆಗ್ತದೆ. ಮತ್ತು ನ್ಯೂಮರಾಲಜಿ ಪ್ರಕಾರ ಯಾವ ನಂಬರ್ ಇವ್ರಿಗೆ ಬರುತ್ತೆ ಈ ವರ್ಷ ಅಂತಂದರೆ 8ನೇ ನಂಬರ್ ಆಗಿ ಬರ್ತದೆ. ರಾಹು ಯೋಗಕಾರಕನಾಗಿ ಸಪ್ತಮ ಭಾವದಲ್ಲಿದ್ದಾನೆ. ಏನೇ ಮಾಡಿದ್ರು ಕೂಡ ದೀಪಗಳು ಹಚ್ಚಿದ್ರು ಕೂಡ ದೇವಾಲಯದಲ್ಲಿ ಮಣ್ಣಿನ ದೀಪಗಳು ಅಥವಾ ನಿಂಬೆ ಹಣ್ಣಿನ ದೀಪಗಳಲ್ಲಿ ನೀವು ಅಮ್ಮನವರ ಆರಾಧನೆ ಮಾಡ್ತಾ ಇದ್ರು ಕೂಡ 8 ದೀಪಗಳನ್ನು ಇಟ್ಟು ಆರಾಧನೆ ಮಾಡ್ಕೊಳ್ಳಿ. ತುಂಬ ಅನುಕೂಲಗಳಾಗ್ತದೆ. ಅಷ್ಟ ಅಂತಂದರೆ 8 ಆಗ್ತದೆ. ದುರ್ಗಾದೇವಿಗೂ ಕೂಡ 8 ದೀಪಗಳಿಂದ, ನಿಂಬೆ ಹಣ್ಣಿನ ದೀಪಗಳಿಂದ ನೀವು ಆರಾಧನೆ ಮಾಡೋದ್ರಿಂದ ಕೂಡ ಖಂಡಿತವಾಗ್ಲೂ ನಮಗೆ ರಾಹುವಿನ ಕೆಟ್ಟ ಪರಿಣಾಮಗಳು ಕಮ್ಮಿ ಆಗ್ತದೆ. ಪ್ರತಿಯೊಬ್ಬರಿಗೂ ಅಷ್ಟೇ ನೋಡಿ, ಕೇತುಗೂ ಗಣಪತಿಗೆ ಮಾಡ್ಕೊಳ್ಳಿ, ರಾಹು ಗ್ರಹಕ್ಕೆ ಕೂಡ ನೀವು ವಿಶೇಷವಾಗಿ ಅಮ್ಮನವರಿಗೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ನಾವೇ ಕಮ್ಮಿ ಅಂತಕ್ಕಂಥದ್ದು ಮಾಡ್ಕೋಬೋದು. ಮತ್ತು ಅದೃಷ್ಟವಾದಂಥ ದೈವ ಯಾರು ಅಂತಂದರೆ ಈ ವರ್ಷ ನಿಮಗೆ ಆಂಜನೇಯ ಸ್ವಾಮಿ ಆಗಿರ್ತಾರೆ. ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ ಅವರು ನಿಮಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಅದರಿಂದ ಪ್ರತಿ ಶನಿವಾರ ಆದಷ್ಟು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಪತ್ರಗಳಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ. ಓಂ ಶ್ರೀರಾಮಧೂತಾಯ ನಮಃ ಈ ಮಂತ್ರವನ್ನು ಕೂಡ 108 ಬಾರಿ ಮಾಡೋದ್ರಿಂದ ಖಂಡಿತವಾಗ್ಲೂ ವೀರಾಂಜನೇಯ ಸ್ವಾಮಿಯ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಮತ್ತು ಆರೋಗ್ಯದ ಬಗ್ಗೆ ಬರಬೇಕು ಅಂದರೆ ಪಿತ್ತದ ಅಂಶ ಜಾಸ್ತಿ ಆಗ್ತಕ್ಕಂಥದ್ದು. ಪಿತ್ತ ಅಂತಂದರೆ ಎಕ್ಸಸ್ ಆಫ್ ಹೀಟ್ ಬಾಡಿಯಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಇದೆ. ಇದ್ರ ರಿಲೇಟೆಡಾಗಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ ಆದಷ್ಟು ಕೂಡ ತುಂಬ ಹೈಡ್ರೇಟಾಗಿ ಬಾಡಿನ ಇಟ್ಕೊಳ್ಳಿ. ಆದಷ್ಟು ನೀರನ್ನು ಸ್ವೀಕಾರ ಮಾಡಿ, ತುಂಬ ನೀರನ್ನು ಕುಡಿತಾ ಇರಿ. ತುಂಬ ಸುಸ್ತಾಗ್ತಕ್ಕಂಥ ಕೆಲಸಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಸರಿಯಾದಂಥ ಆಹಾರ ಕ್ರಮ, ವ್ಯಾಯಾಮವನ್ನು ಕೂಡ ಮಾಡಿ ಪಿತ್ತದ ಅಂಶವನ್ನು ಕಮ್ಮಿ ಮಾಡ್ಕೊಳ್ಳಿ.
ಆ ರೀತಿ ಪ್ರಿಕಾಷನ್ಸ್ ತಗೊಂಡಾಗ ನಮ್ಮ ಮೇಲೆ ಅಷ್ಟಾಗಿ ಪರಿಣಾಮಗಳು ಬರಲ್ಲ. ಸ್ಕಿನ್ನಲ್ಲಿ ಅಲರ್ಜೀಸ್ ಆಗ್ತಕ್ಕಂಥದ್ದು ಕೂಡ ಈ ವರ್ಷ ಕಂಡು ಬರುತ್ತೆ. ಅದರ ರಿಲೇಟೆಡಲ್ಲಿ ಕೂಡ ನೀವು ಹೊರಗಡೆ ಜಾಸ್ತಿ ಫುಡ್ಸ್ ತಿಂತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಅವಾಗ ಖಂಡಿತವಾಗ್ಲೂ ನಮಗೆ ಅನುಕೂಲಗಳಾಗುತ್ತೆ. ಮತ್ತು 2026ನೇ ವರ್ಷ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಶುಭ ತರಲಿ ಅಂತ ನಾನು ಮನಸಾಭಿಷ್ಟವಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ಆ ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊತೀನಿ, ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ಕೊತೀನಿ. ಸಿಂಹರಾಶಿಯವರೆಲ್ಲರೂ ಕೂಡ ಶುಭವಾಗಲಿ. ಈ ಒಂದು ವಿಡಿಯೋನ ಸಿಂಹರಾಶಿ ಇರತಕ್ಕಂಥ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಹೇಳಿ. ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಒಂದು ಪೇಜ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ.